ನೀವು ಒಬ್ರಿಗೆ ಸಾಲ ಕೊಟ್ಟು ಆ ಕೊಟ್ಟಿರೋ ಸಾಲನ ವಾಪಸ್ ಕೇಳಿ ನೀವು ಕೆಟ್ಟೋರು ಅನ್ಸ್ಕೊಳ್ಳೋಕ್ಕಿಂತ ಸಾಲ ಕೊಡದೇ ಇದ್ರೇನೆ ಒಳ್ಳೇದಲ್ವಾ? ಹೀಗೆ ನಾನು ಕೂಡ ಮನಸ್ಸಲ್ಲೇ ಅನ್ಕೊಳ್ತೇನೆ. ಆದ್ರೆ ಅವ್ರುಗಳು ಬಂದು ಕಷ್ಟನ ಹೇಳ್ಕೊಳ್ಳುವಾಗ ಮನಸ್ಸು ಕೇಳಲ್ಲ ನೋಡಿ, ಕೊಟ್ಬಿಡ್ತೇನೆ. ಈ ಸಾಲ ತಗೊಂಡ್ಮೇಲೆ ಕೆಲವರಂತೂ ಬಿಡಿ, ಫೋನ್ ಮಾಡಿದ್ರೆ ಫೋನು ತೆಗಿಯಲ್ಲ, ಮೆಸೇಜ್ಗೆ ರಿಪ್ಲೈನು ಮಾಡಲ್ಲ, ಅವ್ರು ನಮ್ ಕಣ್ಣಿಗೆ ಕಾಣಿಸೋದಿಲ್ಲ. ಇನ್ ಕೆಲವರು, ಹೇ ನಿಂಗೆಂತ ಮಾರ, ನನ್ ಧೈರ್ಯ ಇಲ್ವಾ, ನಿನ್ನ ಹಣ ಕೊಡ್ತೇನೆ ಆಯ್ತಾ, ನಾನು ಇಟ್ಕೊಂಡೇನು ಓಡಿ ಹೋಗುದಿಲ್ಲ. ಇನ್ ಕೆಲವರು, ಎಂತ ಮಾರ ಒಂದ್ 5,000ಕ್ಕೆ ಜೀವ ಬಿಡ್ತೀಯಲ್ಲ ನೀನು, ನಂಗೆ ಬೇರೊಂದು ಹಣ ಸಿಗ್ಲಿಕ್ಕೆ ಉಂಟು, ಅದು ಸಿಗ್ಲಿ, 5 ಅಲ್ಲ 10,000 ತಂದು ನಿನ್ನ ಮುಖಕ್ಕೆ ಬಿಸಾಡ್ತೇನೆ. ನಿಂಗೆಂತದ, ನಂದು ಗುರ್ತಿಲ್ವಾ? ಒಂದು 2 ದಿನ ಟೈಮ್ ಕೊಡು, ನಿನ್ನ ಹಣವನ್ನ ವಾಪಸ್ ತಂದು ಕೊಡ್ಲಿಲ್ಲ ಅಂದ್ರೆ ಉಂಟಲ್ಲ, ನನ್ನನ್ನು ಹೀಗೆ ಕರಿ, ಹೀಗೆ. ಇದೆಂತ ಹೀಗೆ ಕರೀಲಿಕ್ಕೆ ಆಗ್ತದ? ನೋಡಿದ್ರಾ, ಬೇಕಿತ್ತ ನಿಮ್ಗಿದೆಲ್ಲ? ನೋಡಿ, ಸಿಹಿಯಾದ ಹಣ್ಣು ಕೊಡೋ ಮರಕ್ಕೆನೆ ಜನ ಜಾಸ್ತಿಯಾಗಿ ಕಲ್ಲು ಹೊಡಿಯೋದು. ಅಂಥದ್ರಲ್ಲಿ ಕೃತಜ್ಞತೆ ಇಲ್ದಿರೋ ಜನರಿಗೆ ಉಪಕಾರ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಆಲೋಚನೆ ಮಾಡೋದು ಒಳ್ಳೆಯದು. ಏನಂತೀರಾ?